ನಮಸ್ತೆ ಎಲ್ರಿಗೂ. ಏನು ಸಾರು ಮಾಡಲಿ ಸೀರೀಸಲ್ಲಿ ಇವತ್ತು 4ನೇ ರೆಸಿಪಿ. ಒಂದು ಬಾಣಲೆಯಲ್ಲಿ ಎಣ್ಣೆ, ಬೆಣ್ಣೆ, ಸ್ವಲ್ಪ ಸೋಂಪು ಹಾಕ್ಕೋತಾ ಇದ್ದೀನಿ. ಎಣ್ಣೆ ಕಾದಿದ್ದಾದಮೇಲೆ ಒಂದು ಈರುಳ್ಳಿ ಹಾಕಿ ಚೆನ್ನಾಗಿ ಸ್ವಲ್ಪ ಬಾಡಿಸ್ಕೋಬೇಕು. ಬಾಡಿಸ್ಕೊಂಡಿದ್ದಾದಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ. ಇಲ್ಲಿ ಸ್ವಲ್ಪ ಮಾತ್ರ ಉಪ್ಪು ಹಾಕ್ತಾಯಿದ್ದೀನಿ, ಯಾಕೆಂದರೆ ಕಾಬೂಲ್ ನೆನೆಸ್ಬಿಟ್ಟು ಒಂದಿನ ಹಿಂದಿನ ದಿನ ರಾತ್ರಿ ಒಂದು 6 ವಿಷಲ್ ಕೂಗಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ಟೊಮ್ಯಾಟೊ ಪ್ಯೂರಿ. ಇಲ್ಲಿಗೆ ಈ ಪ್ಯೂರಿ ಮಾಡೋದಕ್ಕೆ ಏನೇನು ಹಾಕ್ಕೊಂಡಿದ್ದೀನಿ ಅಂದರೆ ಟೊಮ್ಯಾಟೊ, ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಒಂದು 6 ಗೋಡಂಬಿ ಹಾಕಿ ರುಬ್ಬಿರೋದು. ಹಸಿ ವಾಸನೆ ಹೋಗೋವರೆಗೂ ಎಲ್ಲ ಹುರಿದಿದ್ದಾದಮೇಲೆ 2 ಚಮಚ ಖಾರದ ಪುಡಿ, 2 ಚಮಚ ಧನಿಯಾ ಪುಡಿ, 2 ಚಮಚ ಗರಂ ಮಸಾಲ ಮತ್ತು 1 ಚಮಚ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಮತ್ತೆ ಮಸಾಲೆ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದೆಲ್ಲ ಬ್ಲೆಂಡಾಗಿ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿದ್ದಾದಮೇಲೆ ಇಲ್ಲಿ ಬೇಯಿಸಿಟ್ಕೊಂಡಿರೋಂಥ ಕಾಬೂಲ್ ಚನ್ನ ನೀರು ಸಮೇತ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 8ರಿಂದ 10 ಕಾಳಷ್ಟು ಮ್ಯಾಶ್ ಮಾಡ್ಕೋಬೇಕು ಕಾಳನ್ನ ಇಲ್ಲೇ ಹಾಗೆ ಒಂದು ಸೌಟಲ್ಲಿ. ಈ ಥರ ಮಾಡೋದ್ರಿಂದ ಸ್ವಲ್ಪ ತಿಕ್ನೆಸ್ ಚೆನ್ನಾಗಿ ಬರುತ್ತೆ. ಇಲ್ಲಿ ತೆಂಗಿನಕಾಯಿ ನಾನು ಯೂಸ್ ಮಾಡಿಲ್ಲ, ಹಾಗಾಗಿ ನೀವು ಇದನ್ನು ಮ್ಯಾಶ್ ಮಾಡಿಕೊಂಡ್ರೆ ಚೆನ್ನಾಗಿ ಬರುತ್ತೆ ತಿಕ್ನೆಸ್ಸು. ಈ ರೆಸಿಪಿ ಬಂದ್ಬಿಟ್ಟು ಅನ್ನ, ಚಪಾತಿ, ರೊಟ್ಟಿ, ಪೂರಿ, ದೋಸೆ, ಇಡ್ಲಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ತರಕಾರಿ ಏನೂ ಇಲ್ಲ ಅಂದರೆ ಈ ಥರ ಕಾಳಿಂದ ಮಾಡ್ಕೋಬೋದು. ಥ್ಯಾಂಕ್ ಯು.